ಸ್ನೇಹಿತರೆ ಏನಂತಂದ್ರೆ ಮಣಿಪಾಲ್ ಹಾಸ್ಪಿಟ್ಲು ಇಲ್ಲೇ ಫಂಡ್ ಕಲೆಕ್ಟ್ ಮಾಡ್ಕೊಂಡು ಅದನ್ನೇ ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ. ಅಣ್ಣ ನಿಮ್ಮ ಹೆಸರು? ಚಂದ್ರಹಾಸ್ ಅಂತ. ಏನಾಯ್ತು ಅಂತ ಕೇಳಿದ್ರು, ಹಿಂಗಾಗಿದೆ ಅಂದ ತಕ್ಷಣ ಒಂದು ಸೆಕೆಂಡ್ ಯೋಚನೆ ಮಾಡಿದೆ. ಅವ್ರ ಕೈಯಲ್ಲಿ ಏನಾಗಿತ್ತು ಅದು ಡೊನೇಟ್ ಮಾಡಿದ್ರು. ಚಿಕ್ಕದು ದೊಡ್ಡದು ಅಂತ ಅಲ್ಲ, ಮಗು ಬಂದು 1.5 ವರ್ಷ ಲಂಗ್ಸ್ ಇನ್ಫೆಕ್ಷನ್ ಆಗಿದೆ. ಅದು ಎಕ್ಮೋ ಅಂತ ಮಿಷನ್ ಬಂದು ಎಲ್ಲ ಹಾಸ್ಪಿಟ್ಲಿಗೂ ಸಿಗೋದಿಲ್ಲ. ಮಣಿಪಾಲ್, ಅಪೋಲೋ ಇವೆರಡು ಕಡೆ ಮಾತ್ರ ಇದು ಎಕ್ಮೋ ಮಿಷನ್ ಸಿಗುತ್ತೆ. ಪಬ್ಲಿಕ್ ಕೇಳ್ಬೋದು, ಯಾಕೆ ನೀವು ಅಲ್ಲೇ ಮಣಿಪಾಲ್ಗೆ ಹೋಗಿದ್ದೀರಾ ಅಂತ ಕೇಳ್ಬೋದು. ಇಂದಿರಾ ಗಾಂಧಿ ಹಾಸ್ಪಿಟ್ಲ್ ಆದ್ರೂ ಗೌರ್ಮೆಂಟ್ ಹಾಸ್ಪಿಟ್ಲ್ ಯಾವ ಹಾಸ್ಪಿಟ್ಲಲ್ಲೂ ಎಕ್ಮೋ ಮಿಷನ್ ಇಲ್ಲ. ಬಡವರು ಅಂತ ನೋಡಿದೆ, ಬಂದು ಮಣಿಪಾಲಲ್ಲಿ ಚಿಕಿತ್ಸೆ ಪಡುತ್ತಾ ಇದ್ದಾರೆ. ಮಗು ಉತ್ತಮವಾಗಿ ಸ್ಪಂದನೆ ಮಾಡ್ತಾ ಇದೆ. ವಿಡಿಯೋ ನೋಡಿದವರು ತಾವು ನಮ್ಮ ಕೈಲಾದ ಸಹಾಯ ಮಾಡಿ ಅಂತ ನಾನು ಈ ಮೂಲಕ ಹೇಳ್ಬೋದು. ಒಳ್ಳೆ ಮನ್ಸೋಣ. ವಿಡಿಯೋದಲ್ಲಿ ಸ್ಕ್ಯಾನರ್ ಹಾಕಿದ್ದಾರೆ. ಸಾಧಾರಣ ಅಮೌಂಟ್ ಅಲ್ಲ, 1,20,00,000 ರೂಪಾಯಿ ಎಸ್ಟಿಮೇಟ್ ಕೊಟ್ಟಿದ್ದಾರೆ. ಎಲ್ಲರೂ ಒಂದು ಸಹಾಯ ಮಾಡಿ ಆರ್ಥಿಕವಾಗಿ ಹೆಲ್ಪ್ ಮಾಡಿ ಮಗುನ ಆರೋಗ್ಯವಾಗಿ ಈಚೆ ಬರ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಇದ್ವಿ. ಅಣ್ಣ ಜಸ್ಟ್ ಒಂದು ಅಮೌಂಟ್ ಡೊನೇಟ್ ಮಾಡಿ ಸುಮ್ಮನೆ ಆಗ್ಲಿಲ್ಲ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಕೆಲಸ ಆಗುತ್ತೆ, ಇವ್ರನ್ನ ಟ್ರೈ ಮಾಡಿದ್ರ ಪ್ರತಿಯೊಂದು ಪಾಪ ಸಜೆಷನ್ ಕೊಟ್ಕೊಂಡು ಹತ್ತತ್ರ ಒಂದು ಅರ್ಧ ಗಂಟೆ ಮೇಲೆ ನಮ್ಮ ಜೊತೆ ನಿಂತ್ಕೊಂಡು ಇವಾಗ್ಲೂ ಮಾತಾಡ್ತಾ ಇದ್ದಾರೆ. ಟ್ರಸ್ಟ್ಗಳಿದಾವೆ, VIP ಕಾಂಟ್ಯಾಕ್ಟ್ ಮಾಡಿ. ಪಬ್ಲಿಕ್ ಕೂಡ ಈ ಥರ ಹೆಲ್ಪ್ ಮಾಡ್ತಾ ಇದೆ. ಆ್ಯಂಡ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸಲ್ಲೂ ಪ್ರತಿಯೊಬ್ಬರು ಹೆಲ್ಪ್ ಮಾಡ್ತಾ ಇದ್ದೀರಾ. 2-3 ದಿನಗಳಲ್ಲಿ ಮಗು ಕಂಡೀಷನ್ ಏನಿದೆ, ಅವನ ಹೆಲ್ತ್ ಯಾವ ಲೆವೆಲಿಗೆ ಇಂಪ್ರೂವ್ ಆಗಿದೆ ಅನ್ನೋದನ್ನು ನಾವು ವಿಡಿಯೋದಲ್ಲಿ ತಿಳಿಸ್ತೀವಿ. ಧನ್ಯವಾದಗಳು ಎಲ್ರಿಗೂ.